ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ, ಟೈಮ್ ವೇಸ್ಟ್ ಮಾಡೋದಿಲ್ಲ. ಈ ರಾಶಿಕಂಗೆ ಬರ್ತಾ ಬರ್ತಾ ಏನಾಗ್ತಿದೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಸುಮ್ಮನೆ ಕಿರ್ಚ್ತಾ ಇರ್ತಾಳೆ, ಎಲ್ಲರ ಮೇಲೂ ಸುಮ್ಮನೆ ಕಿರ್ಚ್ತಾ ಇರ್ತಾಳೆ. ಪಾಯಿಂಟ್ಲೆಸ್ ಕಿರ್ಚಾಟ ಅಂತಲೇ ಹೇಳ್ಬೋದು. ಆ ರೀತಿ ಕಿರ್ಚ್ತಾ ಇರ್ತಾಳೆ. ಈ ಕಡೆ ಸೂರಜ್ ಹತ್ರ ಹೋಗ್ತಾಳೆ, ಸೂರಜ್ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ನಾನು ತುಂಬಾ ಲೋ ಫೀಲ್ ಮಾಡ್ತಿದ್ದೆ, ತುಂಬಾ ಬೇಜಾರಾಗಿತ್ತು, ನೀನು ಬಂದು ನನಗೆ ಮಾತಾಡ್ಸಿಲ್ಲ ಅಂತ ಹೇಳಿ, ಇನ್ಮೇಲೆ ನಾನು ಇದನ್ನು ಮಾತೇ ಆಡಬಾರ್ದು ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾಳೆ. ಆ್ಯಂಡ್ ಆ ಕಡೆ ಸೂರಜ್ ಕೂಡ ಆಯಿತು, ಸಾರಿ, ನಾನು ಬರಬೇಕಾಗಿತ್ತು, ಬರಲಿಲ್ಲ, ಓಕೆ, ಅದನ್ನ ಅಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾನೆ. ಸೇಮ್ ಇವರಿಬ್ಬರ ಕಾನ್ವರ್ಸೇಷನ್ ನೋಡ್ತಿದ್ದೆ, ಲೈಕ್ ನಿಬ್ಬಿ ಕಾನ್ವರ್ಸೇಷನ್ ಥರನೇ ಇತ್ತು. ಆ್ಯಂಡ್ ಇನ್ನೊಂದು ಪಾಯಿಂಟನ್ನು ಹೇಳ್ತಾಳೆ ಅವಳು, ನಾವಿಬ್ರು ಮಾತಾಡದೇ ಇರೋದು ತುಂಬ ಜನಕ್ಕೆ ಖುಷಿ ಕೊಡ್ತೀವಿ ಮನೆಯಲ್ಲಿ ಅಂತ ಹೇಳ್ತಿದ್ದಾಳೆ. ಯಾರು ಕೂಡ ಕೇರೇ ಮಾಡ್ತಿಲ್ಲ ಫಾರ್ ದೇರ್ ಕೈಂಡ್ ಇನ್ಫಾರ್ಮೇಷನ್. ಯಾವ ಒಬ್ಬ ಕಂಟೆಸ್ಟೆಂಟು ಕೂಡ ಇವರಿಬ್ರು ಕುತ್ಕೊಂಡು ಮಾತಾಡ್ತಿದ್ದಾರಾ, ಇವರಿಬ್ರು ಜಗಳ ಆಡ್ತಿದ್ದಾರಾ, ಇವರಿಬ್ರು ಮಾತಾಡ್ತಿಲ್ವಾ, ಅಥವಾ ಇವರಿಬ್ರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಲೆ ಕೂಡ ಕೆಡ್ಸ್ಕೊಂತಿಲ್ಲ. ಆ ರೇಂಜ್ಗೆ ನಿಬ್ಬಿ ಆಟನ ಇವರಿಬ್ರು ಆಡ್ತಿದ್ದಾರೆ. ಸೊ ಕಂಟೆಸ್ಟೆಂಟ್ಗಳು ಇವರಿಬ್ರು ಮಾತಾಡದೇ ಇರೋದಕ್ಕೆ ಖುಷಿ ಪಡ್ತಿದ್ರಂತೆ. ಏನು ಸ್ಟೇಟ್ಮೆಂಟ್ಗಳು ಪಾಸ್ ಮಾಡ್ತೀರಮ್ಮ, ಕಣ್ಣಾರೆ ನೋಡಿರೋ ಥರನೇ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿದ್ದೀರಾ. ಬಟ್ ಯಾವುದೇ ಕಂಟೆಸ್ಟೆಂಟು ನಿಜಕ್ಕೂ ನಿಮ್ಮ ಬಗ್ಗೆ ತಲೆ ಕೂಡ ಕೆಡ್ಸ್ಕೊತಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಈ ರಾಶಿ ರಘುವರ್ ಹತ್ರ ಹೋಗ್ತಾಳೆ. ರಘುವರ್ ಹತ್ರ ಹೋಗ್ಬಿಟ್ಟು ಕಿರ್ಚಾಡ್ತಾಳೆ, ಲೈಕ್ ಯಾವ ಪಾಯಿಂಟಲ್ಲಿ ನಾನು ಲೋ ಫೀಲ್ ಮಾಡಿದ್ದೀನಿ, ಯಾವ ಪಾಯಿಂಟಲ್ಲಿ ನಾನು ಸೈಲೆಂಟ್ ಆಗಿದ್ದೀನಿ, ಹೇಳಿ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾಳೆ, ಕಿರ್ಚಾಡ್ತಾಳೆ. ಅದಕ್ಕೆ ಕೇಳೋದಕ್ಕೆ ಒಂದು ರೀತಿ ಅನ್ನೋದಿರುತ್ತೆ. ಬಟ್ ಆ ರೀತಿನ ಬಿಟ್ಟು ತುಂಬ ಹೈ ವಾಯ್ಸನ್ನು ಇಟ್ಕೊಂಡು ಸುಮ್ಮನೆ ಕಿರ್ಚ್ತಾ ಇದ್ಲು ರಘು ಅವ್ರ ಹತ್ರ ಹೋಗ್ಬಿಟ್ಟು. ಆ್ಯಂಡ್ ರಘು ಅವರು ಅದೇ ಟೋನಲ್ಲಿ ಮಾತಾಡಿದ್ರು ಅಂತಂದರೆ, ನನ್ನ ಹತ್ರ ಈ ರೀತಿ ಮಾತಾಡಬೇಡ ಅಂತ ರಘು ಅವ್ರಿಗೆ ಹೇಳ್ತಿದ್ದಾಳೆ. ಆ್ಯಂಡ್ ರಘು ಅವರು ಅದೇ ಪಾಯಿಂಟನ್ನು ರಾಶಿಕಾ ಅವ್ರಿಗೆ ಹೇಳಿದಾಗ ರಾಶಿಕಾ ಹೇಳ್ತಾಳೆ, ನಾನು ಮಾತಾಡೋದೇ ಹಿಂಗೆ, ನಾನು ಹಿಂಗೆ ಮಾತಾಡೋದು, ನಾನು ಹಿಂಗೆ ಕೇಳೋದು ಅಂತ ಹೇಳ್ತಾಳೆ. ಅದೇ ರೀತಿ ರಘು ಅವರು ಕೂಡ ಹೇಳ್ಬೋದಲ್ಲ, ನಾನು ಮಾತಾಡೋದು ಹೀಗೆ, ನಾನು ಹಿಂಗೆ ಕೇಳೋದು ಅಂತ ಹೇಳಿ. ಏನೋ ಒಂದು ವಿಚಾರ ಕೇಳಕ್ಕೆ ಹೋಗ್ತಿದ್ದಾಳೆ ಅಂತ ಅಂದಾಗ ಎಸ್ ಓಕೆ, ಕೋಪ ಬಂದಿದೆ, ಕಿರ್ಚ್ತಿದ್ದಾಳೆ, ಎಲ್ಲ ಓಕೆ. ಆಪೋಸಿಟಲ್ಲಿ ಮಾತಾಡೋರ್ಗೂ ಕೂಡ ಚಾನ್ಸ್ ಕೊಡಬೇಕು ಅಲ್ವಾ. ಲೈಕ್ ಅವರು ಏನು ಹೇಳ್ತಾರೆ, ಇವಳು ಕ್ವಶನ್ನ ಕೇಳಿದಾಗ ಅವ್ರು ಏನು ಆನ್ಸರ್ ಮಾಡ್ತಾರೆ, ಆ ಆನ್ಸರ್ಗೂ ಸಹ ಇವಳು ವೆಯ್ಟ್ ಮಾಡಬೇಕಾಗುತ್ತೆ ಅಲ್ವಾ. ಬಟ್ ವೆಯ್ಟ್ ಮಾಡ್ದಿರೋ ಸುಮ್ಮನೆ ಕಿರ್ಚಾಡ್ತಿರೋದು. ನನ್ನ ವಾಯ್ಸ್ ಜೋರಾಗಿ ಬರ್ತಿದೆ, ಸೊ ನಾನು ಕಿರ್ಚಬೇಕು, ಕಿರ್ಚಿದ್ರೆ ಒಂದು ಕಂಟೆಂಟ್ ಕೊಟ್ಟಾಗ ಆಗುತ್ತೆ ಅನ್ನೋ ರೀತಿ ಕಿರ್ಚಾಡೋದಕ್ಕೆ ಶುರು ಮಾಡಿದ್ದಾರೆ. ಲೈಕ್ ಪಾಸಿಟಿವ್ ವೇನಲ್ಲೋ ನೆಗೆಟಿವ್ ವೇನಲ್ಲೋ ಅಶ್ವಿನಿ ಮೇಡಮ್ ಅವರು ರೇಸಲ್ಲಿ ಮುಂದೆ ಇದ್ದಾರೆ ಅನ್ನೋದಂತೂ ಹೋದ ವಾರ ಗೊತ್ತಾಗಿದೆ. ಸೊ ಯಾವುದೋ ಒಂದು ವೇನಲ್ಲಿ ಕಾಮಿಡಿ ಅಂತ ನೋಡೋದಾದ್ರೆ ಗಿಲ್ಲಿನ ಮೆಸೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರು ಏನು ಮಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ. ಸೊ ಅದೇ ರೀತಿ ನಾನು ಕಿರ್ಚಾಡ್ಕೊಂಡು ಆ ರೇಸ್ಗೆ ಇಳಿಯೋಣ ಅನ್ನೋ ರೀತಿ ಕಿರ್ಚಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಇನ್ನು ಅಶ್ವಿನಿ ಮೇಡಮ್ ಅವರ ಛೇಲ ಆಗ್ಬಿಟ್ಟಿದ್ದಾಳೆ, ಅಶ್ವಿನಿ ಮೇಡಮ್ ಅವರ ಬಕೆಟ್ ಆಗ್ಬಿಟ್ಟಿದ್ದಾಳೆ ಅಂತ ಅನ್ನಿಸ್ತಿದೆ. ಯಾಕೆ ಅಂತಂದರೆ ನೆನ್ನೆ ಒಂದು ಇನ್ಸಿಡೆಂಟ್ ನಡೀತು. ರಕ್ಷಿತಾ ಅವ್ರು ಬಂದು ಹೇಳ್ತಾರೆ, ರಾಶಿಕಾ ಅವರೇ ಹೋಗಿ ಅಡುಗೆ ಮಾಡಿ, ನೀವು ಅಡುಗೆ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಇವಳು ರಕ್ಷಿತಾ ಕರೆಯೋದಕ್ಕೆ ಮುಂಚೆನೇ ಅಶ್ವಿನಿ ಅವ್ರ ಹತ್ರ ರಾಶಿಕಾ ಅವ್ರು ಹೇಳ್ತಿದ್ದಾರೆ, ನಾನಂತೂ ಅಡುಗೆ ಮಾಡಲ್ಲಪ್ಪ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಆ್ಯಂಡ್ ರಕ್ಷಿತಾ ಅವರು ಬಂದು ಪಾಪ ಹೇಳ್ತಾರೆ, ರಾಶಿಕಾ ಅವರೇ ಹೋಗಿ ಅಡುಗೆ ಮಾಡಿ ಅಂತ ಹೇಳ್ತಾರೆ. ಬಟ್ ರಾಶಿಕಾ ಅವ್ರು ಏನು ಹೇಳ್ತಾರೆ, ಇಲ್ಲ ನಾನು ಮಾಡೋದಿಲ್ಲ, ನಾನು ಪಾತ್ರೆ ತೊಳಿತೀನಿ, ನನ್ನ ಕೈಗೆಲ್ಲ ಸ್ಕ್ರ್ಯಾಚಸ್ ಆಗಿದೆ, ನಾನು ಪಾತ್ರೆ ತೊಳಿತೀನಿ ಅಂತ ಹೇಳ್ತಾರೆ. ಆ್ಯಂಡ್ ರಕ್ಷಿತಾ ಅವ್ರು ಹೋಗಿ ಸರಿ ನಾನು ಇದನ್ನು ಕ್ಯಾಪ್ಟನ್ಗೆ ಕನ್ವೆ ಮಾಡಿ ಬರ್ತೀನಿ ಅಂತ ಹೇಳಿ ಕ್ಯಾಪ್ಟನ್ ಅವ್ರ ಹತ್ರ ಹೋಗಿ ಹೇಳ್ತಾರೆ. ಅವರು ಅಲ್ಲಿ ಅಡುಗೆ ಮಾಡಲ್ವಂತೆ, ರಾಶಿಕಾ ಅವ್ರು ಬಂದು ಅಡುಗೆ ಮಾಡಲ್ವಂತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಶ್ವಿನಿ ಅವ್ರು ಹಚ್ಕೊಡ್ತಾರೆ ರಾಶಿಕಾ ಅವ್ರಿಗೆ. ಏನಂತ ಅಂದರೆ, ಅವಳು ಸರಿಯಾಗಿ ಕನ್ವೆನೇ ಮಾಡೋಕ್ಕೆ ಬರಲ್ಲ ಅವಳಿಗೆ ಅಂತ ಹಚ್ಕೊಡ್ತಾರೆ. ಇಲ್ಲಿ ರಾಶಿಕಾ ಅವ್ರು ಅಶ್ವಿನಿ ಅವ್ರು ಬೆಂಕಿ ಹಚ್ಚಿದ ತಕ್ಷಣ ಪಟಾಕಿ ಸಿಡ್ದಂಗೆ ಸಿಡಿಯೋದಕ್ಕೆ ಶುರು ಮಾಡ್ತಾರೆ. ಹೋಗಿ ರಕ್ಷಿತಾ ಅವ್ರ ಮೇಲೆ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ರಕ್ಷಿತಾ ಅವರಲ್ಲಿ ಫುಲ್ ಪಾಯಿಂಟ್ನ ಕಂಪ್ಲೀಟ್ ಮಾಡೋದಕ್ಕೆ ಬಿಟ್ಟಿರಲ್ಲ ಇವರು. ರಕ್ಷಿತಾ ಅವ್ರು ಜಸ್ಟ್ ಕ್ಯಾಪ್ಟನ್ ಹತ್ರ ಹೋಗಿ ಹೇಳ್ತಿರ್ತಾರೆ, ರಾಶಿಕಾ ಅವರು ಅಡುಗೆ ಮಾಡಲ್ವಂತೆ, ಇದನ್ನು ಅವ್ರು ಮುಂಚೆನೇ ಹೇಳಬೇಕಾಗಿತ್ತಲ್ವ ಅಂತ ಹೇಳಿ ಹೇಳ್ತಿರ್ತಾರೆ ಅಷ್ಟೇ. ಅವ್ರು ಹೇಳೋಷ್ಟರಲ್ಲೇ ಇವರಿಬ್ಬರು ಇಲ್ಲಿ ಎದ್ದು ನಿಂತ್ಕೊಳ್ತಾರೆ. ಆ್ಯಂಡ್ ರಾಶಿಕಾ ಸುಮ್ಮನೆ ಕಿರ್ಚಾಡ್ತಿದ್ದಾಳೆ ಎಲ್ಲರ ಮೇಲೂ ಅಷ್ಟೇ. ನನಗಂತೂ ಅದೇ ಅನಿಸ್ತಿರೋದು. ರಘು ಅವ್ರ ಮೇಲೆ ಕಿರ್ಚಿರೋದಾಗಿರ್ಬೋದು ಪಾಯಿಂಟ್ಲೆಸ್, ಅದು ರಕ್ಷಿತಾ ಅವ್ರ ಮೇಲೆ ಕಿರ್ಚಿರೋದಾಗಿರ್ಬೋದು ಅದು ಕೂಡ ಪಾಯಿಂಟ್ಲೆಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ರಘು ಅವ್ರು ಹೇಳ್ದಂಗೆ ನೆನ್ನೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ರಘು ಅವರು, ಒಂದು ಕಾನ್ವರ್ಸೇಷನಲ್ಲಿ ಹೇಳ್ತಾರೆ ಕೂತ್ಕೊಂಡು. ಅವಳೇ ಹೇಳಿದ್ಲು, ಮೀನ್ಸ್ ರಾಶಿಕನೇ ಹೇಳಿದ್ಲು, ನೆನ್ನೆ ನನಗೆ ಕೈಯೆಲ್ಲ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ, ಸೊ ಪಾತ್ರೆ ತೊಳೆಯೋಕ್ಕಾಗಲ್ಲ, ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ಅವಳೇ ಹೇಳಿದ್ದು. ಇವಾಗ ನೋಡಿದ್ರೆ ಅಡುಗೆನೂ ಮಾಡಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಅಲ್ಲಿ ರಘು ಅವ್ರು ಕೂಡ ಹೇಳ್ತಾರೆ. ಸೊ ಒಂದು ದಿವಸ ಆ ರೀತಿ ಹೇಳೋದು, ಒಂದು ದಿವಸ ಈ ರೀತಿ ಹೇಳೋದು. ಆ್ಯಂಡ್ ಅವಳು ಹೇಳಿರುವಂತಹ ಸ್ಟೇಟ್ಮೆಂಟ್ಗೆ ಅವಳು ಕಿರ್ಚಾಡೋದು, ಇದೆಲ್ಲ ಯಾವ ರೀತಿ ಸರಿ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಅದೇ ಮೈಂಡಲ್ಲಿ ಏನು ಇಟ್ಕೊಂಡಿದ್ದಾಳೆ ಅಂದರೆ ಪಾಸಿಟಿವ್ ವೇ ಅಥವಾ ನೆಗೆಟಿವ್ ವೇನಲ್ಲಿ ನಾನು ರೇಸಲ್ಲಿ ಇರಬೇಕು ಅನ್ನೋ ರೀತಿ ಕಿರ್ಚಾಡ್ತಿದ್ದಾಳೆ ಅಂತ ಅನ್ಸುತ್ತೆ.
ಅನಿಸುತ್ತೆ. ಆ್ಯಂಡ್ ಇನ್ನು ಅಶ್ವಿನಿ ಮೇಡಮ್ ಅವ್ರ ಜೊತೆ ಸೇರಿಕೊಂಡು ಅಶ್ವಿನಿ ಮೇಡಮ್ ಅವ್ರ ಥರನೇ ವಾಯ್ಸ್ ರೇಸ್ ಮಾಡೋದಕ್ಕೂ ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಈ ರೀತಿ ಅಶ್ವಿನಿ ಮೇಡಮ್ ಅವ್ರ ಜೊತೆ ಇದ್ದಂತಹ ಜಾನ್ವಿ ಅವರ ಕತೆ ಏನಾಯಿತು ಅನ್ನೋದನ್ನು ಇವ್ರು ಮರ್ತ್ಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ. ಅಷ್ಟೆಲ್ಲ ಕ್ಲೋಸ್ ಆಗಿದ್ರು, ಅಷ್ಟೆಲ್ಲ ಅಶ್ವಿನಿ ಅವ್ರಿಗೆ ಜಾನ್ವಿ ಅವರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಯಾವುದೇ ಒಂದು ಸಿಚುವೇಶನಲ್ಲಿ ಅಶ್ವಿನಿ ಅವ್ರಿಗಿಂತ ಮುಂದೆ ಹೋಗದೆ ಇದ್ರೂ ಕೂಡ ಅಶ್ವಿನಿ ಅವರ ಹಿಂದೆ ನಿಂತ್ಕೊಂಡು ಅಶ್ವಿನಿ ಅವ್ರಿಗೆ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಜಾನ್ವಿ ಅವ್ರು ಮಾಡ್ತಿದ್ರು. ಅಶ್ವಿನಿ ಅವ್ರಿಗೆ ರಘು ಅವ್ರು ಕಿರ್ಚಾಡ್ದಾಗ ಆಗಿರ್ಬೋದು, ಅಥವಾ ಅಶ್ವಿನಿ ಅವ್ರಿಗೆ ಗಿಲ್ಲಿ ಅವ್ರು ಕಿರ್ಚಾಡುವಾಗ ಆಗಿರ್ಬೋದು, ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಬಂದು ಜಾನ್ವಿ ಅವ್ರು ಖಂಡಿತವಾಗ್ಲೂ ಮಾತಾಡ್ತಿದ್ರು. ಬಟ್ ಅಶ್ವಿನಿ ಅವ್ರ ಥರ ಸ್ಟ್ರೈಟಾಗಿ ಹೋಗಿ ಅಶ್ವಿನಿ ಅವ್ರಿಗಿಂತ ಮುಂದೆ ನಿಂತ್ಕೊಂಡು ಮಾತಾಡದೇ ಇದ್ರು, ಬಟ್ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಆದರೂ ಖಂಡಿತವಾಗ್ಲೂ ಇದ್ರು. ಆ ರೀತಿ ಸಪೋರ್ಟ್ ಸಿಸ್ಟಮ್ ಕೊಟ್ಕೊಂಡು ಬರ್ತಿದ್ದಂತಹ ಜಾನ್ವಿ ಅವ್ರನ್ನೇ ಇವಾಗ ಅಶ್ವಿನಿ ಅವರು ದೂರ ಇಟ್ಟಿದ್ದಾರೆ. ದೂರ ಇಟ್ಟು ಇವಾಗ ರಾಶಿಕಾ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಆ್ಯಂಡ್ ರಾಶಿಕಾ ಅವರು ಈ ಹಳೆ ಸ್ಟೋರಿನೆಲ್ಲ ಮರ್ತ್ಬಿಟ್ಟು, ಲೈಕ್ ಅವರಿಬ್ರು ಜೊತೆಲಿದ್ದಾಗ ಹೇಗಿದ್ರು, ಜೊತೆ ಬಿಟ್ಟಾಗ ಹೇಗಾಯಿತು ಅನ್ನೋದನ್ನು ಸಹ ಮರ್ತ್ಬಿಟ್ಟು ಇವಾಗ ಅಶ್ವಿನಿ ಅವರ ಟೀಮ್ ಜೊತೆ ಸೇರಿಕೊಂಡು ಸೇಮ್ ಅಶ್ವಿನಿ ಅವ್ರ ಥರ ಆಡೋದಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಇನ್ನು ಗಿಲ್ಲಿ ಮತ್ತು ರಿಷಾ ಅವರ ಕಾನ್ವರ್ಸೇಷನ್ ನೆನೆ ನೋಡಿದ್ರೆ ಗಿಲ್ಲಿ ಅಲ್ಲಿ ರಿಷಾ ಅವರ ಹೆಸರನ್ನ ತಗೊಂಡೇ ಇರಲಿಲ್ಲ. ಅವ್ರ ಪಾಡ್ಗೆ ಅವ್ರ ಕಾವ್ಯನೇನೋ ರೇಗಿಸ್ಕೊಂಡು ಕಾವ್ಯ ಬಗ್ಗೆ ಮಾತಾಡ್ಕೊಂಡು ಗಿಲ್ಲಿ ಮತ್ತು ಚಂದ್ರಪ್ರಭು ಅವ್ರು ಏನೋ ಮಾತಾಡ್ಕೊಂಡು ಬೆಡ್ರೂಮಲ್ಲಿ ಇದ್ರು. ಅಷ್ಟರಲ್ಲಿ ರಿಷಾ ನನ್ನ ಬಗ್ಗೆನೇ ಹೇಳ್ತಿದ್ದಾನೆ, ನನಗೆ ಹೇಳ್ತಿದ್ದಾನೆ ಅಂತ ಅಂದ್ಕೊಂಡು ಮಾತುಗಳನ್ನ ಸ್ಟಾರ್ಟ್ ಮಾಡಿದ್ಲು. ಫುಲ್ ರೈಸ್ ಆದ್ಲು ಗಿಲ್ಲಿ ಮೇಲೆ. ಆ್ಯಂಡ್ ರೈಸ್ ಆಗಿದ್ದಕ್ಕೆ ಗಿಲ್ಲಿ ಕೂಡ ಕಾಮಿಡಿ ಮಾಡ್ಕೊಂಡೇ ಟಾಂಗ್ ಕೊಡ್ತಾ ಇದ್ದ. ಬಟ್ ಇಲ್ಲಿ ರಿಷಾ ಏನು ಮಾಡಿದ್ಲು ಅಂದರೆ, ನೀನು ಕಾವ್ಯಗೆ ಬಕೆಟ್ ಹಿಡಿತಿದ್ಯಾ, ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ದಿನಕ್ಕೊಂದು 100 ಸತಿ ಕಾವ್ಯ 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 ಅಂತ ಅವಳಿಂದ ಹೋಗ್ತಾನೇ ಇರ್ತೀಯ. ಸೊ ಅವಳೆಲ್ಲ ಫ್ರೀ ಪ್ರಾಡಕ್ಟು, ಅವಳ ಹೆಸರನ್ನ ಇಟ್ಕೊಂಡು ಕಂಟೆಂಟ್ ತೊಗೊತಿರೋ ನೀನು ಫ್ರೀ ಪ್ರಾಡಕ್ಟು ಅಂತ ಹೇಳಿ ಗಿಲ್ಲಿಗೆ ಹೇಳ್ತಿದ್ದಾಳೆ. ಸೊ ಗಿಲ್ಲಿ ಸರಿಯಾಗಿ ಟಾಂಗ್ ಕೊಟ್ಟ ರಿಷಾ ಅವ್ರಿಗೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ರಿಷಾ ನೀನು ಬಂದಿದ್ದ ದಿವಸದಿಂದನೇ ಕಾಮಿಡಿ ಪೀಸ್ ಆಗೋಗ್ಬಿಟ್ಟಿದ್ಯಾ. ಆ್ಯಂಡ್ ನಾನಿನ್ನು ಕಾವ್ಯ 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 ಅಂತ ಹೋಗ್ದಿರ ಇನ್ನೇನು ರಿಷಾ 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 ಅಂದ್ಕೊಂಡು ನಿನ್ನಿಂದ ಬರಬೇಕಾಗಿತ್ತ ಅಂತ ಕೇಳ್ತಾನೆ. ಆ್ಯಂಡ್ ಇನ್ನೊಂದು ಪಾಯಿಂಟನ್ನು ಸಹ ಹೇಳ್ತಾನೆ, ನಾನಿಲ್ಲಿ ಕಾವ್ಯಾಗ ಒಬ್ಬಳಿಗೆ ಬಕೆಟ್ ಇದ್ದರೆ ನೀನು ಬಂದಾಗಿಂದ ಮನೇಲಿರೋ ಎಲ್ಲ ಕಂಟೆಸ್ಟೆಂಟ್ಗಳು ಸಹ ಬಕೆಟ್ ಎಲ್ಲ ದೊಡ್ಡ ಡ್ರಮ್ನೇ ಹಿಡಿದ್ಬಿಟ್ಟಿದ್ಯಾ, ನೀನು ದೊಡ್ಡ ಕಂಟೈನರ್ನೇ ಹಿಡಿದ್ಬಿಟ್ಟಿದ್ಯಾ ನೀನು ಅಂತ ಹೇಳಿ ಸಿಕ್ಕಾಪಟ್ಟೆ ಚೆನ್ನಾಗಿ ಉರಿಸ್ದ. ಆ್ಯಂಡ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು, ಬೇರೆ ಕಂಟೆಸ್ಟೆಂಟ್ ಯಾರ್ಯಾರು ಇದ್ರು ಈ ಕಾನ್ವರ್ಸೇಷನ್ ಕೇಳಿಸ್ಕೊಂತಿದ್ದವರು, ಕಾವ್ಯ ಆಗಿರ್ಬೋದು, ಚಂದ್ರಪ್ರಭು ಅವರಾಗಿರ್ಬೋದು, ಹೇಳ್ತಿದ್ದಾರೆ ಲೈಕ್ ನಿನ್ನ ವಿಚಾರನೇ ನಾವು ತೆಗ್ದಿಲ್ಲ, ನಾವೇನು ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ, ನೀನು ಯಾಕಮ್ಮ ಹಿಂಗೆ ಕಿರ್ಚಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ ರಿಷಾ ಅವ್ರಿಗೆ. ಬಟ್ ರಿಷಾ ಅವರಂತೂ ಗಿಲ್ಲಿ ಮೇಲೆ ಎಗರ್ಕೊಂಡು ಹೋಗ್ತಾನೆ ಇದ್ರು, ಕಿರ್ಚಾಡ್ತಾನೆ ಇದ್ರು. ಆ್ಯಂಡ್ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಆಚೆ ಹೋದ್ರು, ಬಟ್ ಅಲ್ಲೂ ಕೂಡ ಕಿರ್ಚಾಡುವಂತಹ ಅವಶ್ಯಕತೆನೇ ಇರಲಿಲ್ಲ. ಸೊ ಈ ರೀತಿ ಏನೋ ಕಿರ್ಚಬೇಕು, ಏನೋ ಕಿರ್ಚ್ಕೊಂಡೇ ಕಂಟೆಂಟ್ ಕೊಡಬೇಕು, ನಮಗೆ ಬೇರೆ ಏನು ಮಾಡೋದಕ್ಕೆ ಬರೋದಿಲ್ಲ, ಬೇರೆ ರೀತಿ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋ ರೀತಿ ಕಂಟೆಸ್ಟೆಂಟ್ಗಳು ಆಡ್ತಿದ್ದಾರೆ. ನಮಗೆ ಕಿರ್ಚಾಡೋದು ಒಂದೇ ಗೊತ್ತಿರೋದು, ಜಗಳ ಮಾಡೋದು ಒಂದೇ ಗೊತ್ತಿರೋದು. ಸೊ ಜಗಳ ಆಡಬೇಕು, ಕಂಟೆಂಟ್ ಕೊಡಬೇಕು ಅಷ್ಟೇ, ಅದನ್ನು ನಾವು ಮಾಡ್ತೀನಿ ಅನ್ನೋ ರೀತಿ ಮಾಡ್ತಿದ್ದಾರೆ. ಆ್ಯಂಡ್ ಬಂದಿರುವಂತಹ ಲೇಡೀಸ್ನ ನೋಡ್ತಿದ್ರೆ ಸಾಕಷ್ಟು ಇಮ್ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಈ ಸತಿ ಬಂದಿರುವಂಥ ಕಂಟೆಸ್ಟೆಂಟ್ಗಳು, ಲೇಡಿ ಕಂಟೆಸ್ಟೆಂಟ್ಗಳನ್ನ ನೋಡ್ತಿದ್ರೆ ಯಾವ ಸೀಸನ್ನಲ್ಲೂ ಸಹ ಈ ರೀತಿ ಇಮ್ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಿದ್ದಿಲ್ಲ, ಈ ರೀತಿ ಕಿರಿಕ್ನ ಮಾಡ್ಕೊತಿರ್ಲಿಲ್ಲ, ಅಷ್ಟೆಲ್ಲ ಕಿರ್ಚಾಡ್ತಿದ್ದಾರೆ. ಆ್ಯಂಡ್ ನಾನು ರಕ್ಷಿತಾ ಅವ್ರ ಮೇಲೆ ಹೋದಾಗ ರಾಶಿಕಾ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ರಿಷಾ ಅವರಾಗಿರ್ಬೋದು, 3 ಜನನೂ ಕೂಡ ವಾಯ್ಸ್ ರೇಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ರಘು ಅವ್ರು ಕೇಳ್ತಾರೆ, ಪಾಪ ಏನು ಆ ಹುಡುಗಿ ಮೇಲೆ ಎಲ್ಲರೂ ಹಿಂಗೆ ಬರ್ತಾ ಇದ್ದೀರಾ, ನೀವು ಹೇಳಿದ್ದೇನೆ ತಾನೇ ಅವಳು ಹೇಳ್ತಿರೋದು ಅಂತ ಕೇಳ್ತಿರ್ತಾರೆ. ಬಟ್ ಆದರೂ ಕೂಡ ಯಾರಿಗೂ ಕೂಡ ಸಮಾಧಾನ ಮಾಡ್ಕೊಡುವಂತಹ ಒಂದು ಕೆಪಾಸಿಟಿನೇ ಇರಲಿಲ್ಲ ಆ ಟೈಮಲ್ಲಿ. ಲೈಕ್ ರಕ್ಷಿತಾ ಅವ್ರ ಮೇಲೆ ಕಿರ್ಚಿದ್ರೆ ನಮಗೊಂದು ಕಂಟೆಂಟ್ ಸಿಗುತ್ತೆ ಅಂತ ಹೇಳಿ ರಕ್ಷಿತಾ ಅವರ ಮೇಲೆ ಕಿರ್ಚ್ತಿದ್ರು. ಆ್ಯಂಡ್ ಗಿಲ್ಲಿ, ರಘು ಎಲ್ಲರೂ ಸಹ ಈ ಕಾನ್ವರ್ಸೇಷನ್ ಎಲ್ಲ ಆದಮೇಲೆ ಅಂದ್ಕೊತಿದ್ರು, ಪಾಪ ಹುಡುಗಿನ ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ಅಂತಂದರೆ ಒಂದು ರೀತಿ ಮನೆ ಕೆಲಸದೋಳು ಅಂದ್ಕೊಂಡ್ಬಿಟ್ಟಿದ್ದಾರೆ, ಆ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಅಂತ ಹೇಳಿ ಮಾತಾಡ್ತಿದ್ರು. ಆ್ಯಂಡ್ ಆ ಕಡೆ ಸಾಕಷ್ಟು ಜನನು ಬೇರೆ ಕಂಟೆಸ್ಟೆಂಟ್ಗಳು ಸಹ ಹೇಳ್ತಿದ್ರು, ಚಂದ್ರಪ್ರಭು ಅವರಾಗಿರ್ಬೋದು ಅಥವಾ ಧನುಷ್ ಅವರಾಗಿರ್ಬೋದು, ಎಲ್ಲರೂ ಸಹ ಹೇಳ್ತಿದ್ರು ರಕ್ಷಿತಾ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಲೈಕ್ ಮನೆಯಲ್ಲಿ ಯಾವುದೇ ಕೆಲಸ ಕೊಟ್ಟರು ಸಹ ತುಂಬ ಕಡೆ ತುಂಬ ಕೆಲಸಗಳನ್ನ ಸಹ ಮಾಡ್ತಾನೆ ಇರ್ತಾಳೆ, ಅಂದ್ ಎಲ್ಲ ಕೆಲಸನೂ ತುಂಬ ಚೆನ್ನಾಗಿ ಮಾಡ್ತಾಳೆ ಹುಡುಗಿ ಅಂತ ಹೇಳಿ ಹೇಳ್ತಾನೆ ಇದ್ರು. ಆ್ಯಂಡ್ ಈ ಕಡೆ ಧ್ರುವಂತ್ ಅವರು ಫ್ಲಿಪ್ ಫ್ಲಾಪ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಂದೊಂದ್ಸತಿ ರಕ್ಷಿತಾ ಅವ್ರ ಹತ್ರ ಹೋಗ್ತಾರೆ, ಅಪ್ರಿಷಿಯೇಟ್ ಮಾಡ್ತಾಳೆ, ಮಾಡಿಬಿಟ್ಟು ಎಲ್ಲರ ಜೊತೆ ಇದೇ ರೀತಿ ಮಾತಾಡು, ಯಾರಾದರೂ ನಿಮಗೆ ಎದುರು ಬಂದರೆ ನಾನು ನಿಂತ್ಕೋತೀನಿ ನಿನ್ನ ಜೊತೆ ಅಂತ ಹೇಳಿ ಅವಳಿಗೆ ಭರವಸೆ ಕೊಡ್ತಾರೆ ಸಮ್ಟೈಮ್ಸ್ ಧ್ರುವಂತ್ ಅವರು. ಆ್ಯಂಡ್ ಅವಳು ಹಿಂದೆ ಹೋಗ್ಬಿಟ್ಟು ಲಾಸ್ಟ್ ವೀಕಲ್ಲೂ ನೋಡಿದಾಗ ಅಶ್ವಿನಿ ಮತ್ತು ಜಾನ್ವಿ ಅವ್ರ ಜೊತೆ ಕುತ್ಕೊಂಡು ಸಹ ಮಾತಾಡಿದ್ದು, ಅವಳು ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ದಾಳೆ, ಅವಳು ಆಡ್ತಿರೋದೆಲ್ಲ ನಾಟಕ, ಅವ್ಳಿಗೆಲ್ಲ ಸಹ ಗೊತ್ತು, ಬಟ್ ಆಡ್ತಿರೋದೆಲ್ಲ ನಾಟಕ ಅವಳು ಅಂತ ಹೇಳಿ ಅಶ್ವಿನಿ ಮತ್ತು ಜಾನ್ವಿ ಜೊತೆ ಕಾನ್ವರ್ಸೇಷನ್ ಮಾಡಿದ್ರು.
ಆ್ಯಂಡ್ ನೆನ್ನೆ ಮಲ್ಲಮ್ಮ ಅವ್ರ ಜೊತೆನೂ ಕೂಡ ಇದೇ ಹೇಳ್ತಿದ್ರು, ಅವಳನ್ನ ಚಿಕ್ಕ ಹುಡುಗಿ ಅಂದ್ಕೊಂಡಿದ್ದೀರಿ, ಬಟ್ ಅವಳು ಖಂಡಿತವಾಗ್ಲೂ ಚಿಕ್ಕ ಹುಡುಗಿ ಅಲ್ಲ, ಎಲ್ಲರಿಗಿಂತ ದೊಡ್ಡೋರ ಥರ ಆಟ ಆಡ್ತಿದ್ದಾಳೆ ಇವಳು ಅಂತ ಹೇಳಿ ಒಂದಷ್ಟು ಕಾನ್ವರ್ಸೇಷನ್ನ ಮಾಡ್ತಿದ್ರು. ಲೈಕ್ ರಕ್ಷಿತಾ ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗೋ ರೀತಿಯೇ ಕಾನ್ವರ್ಸೇಷನ್ನ ಮಾಡ್ತಿದ್ರು. ಈ ರೀತಿ ನೆಗೆಟಿವ್ ಆಗೋ ರೀತಿ ಕಾನ್ವರ್ಸೇಷನ್ನ ಮಾಡಬೇಕು ಅಂತ ಅನ್ಸಿದ್ರೆ ಅವ್ರು ರಕ್ಷಿತಾ ಅವ್ರ ಹತ್ರ ಹೋಗ್ಬಿಟ್ಟು ಆ ರೀತಿ ಪಾಸಿಟಿವ್ ಆಗಿ ಮಾತಾಡುವಂಥ ಅವಶ್ಯಕತೆ ಅದು ಏನಿದೆ ಅವ್ರಿಗೆ? ನೀನು ಹೋಗು, ನೀನು ಮಾತಾಡು, ನಿನ್ನ ಹಿಂದೆ ನಾವಿರ್ತೀವಿ ಅಂತ ಹೇಳಿ ಈ ರೀತಿ ಭರವಸೆ ತುಂಬುವಂಥ ಅವಶ್ಯಕತೆ ಆದರೂ ಅವ್ರಿಗೆ ಏನಿದೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಏನೋ ಕಂಟೆಂಟ್ ಕೊಡಬೇಕು, ಬಿಗ್ ಬಾಸ್ ಮನೆಯಲ್ಲಿ ಇದೀವಿ ಕೊಡಬೇಕು, ನಮಗೆ ಬೇರೆ ಯಾವ ರೀತಿಯೂ ಕಂಟೆಂಟ್ ಕೊಡೋಕೆ ಆಗ್ತಿಲ್ಲ, ಸೊ ಈ ರೀತಿ ಆದರೂ ಕಂಟೆಂಟ್ ಕೊಡೋಣ ಅಂತ ಹೇಳಿ ಸುಮ್ಮನೆ ಎಲ್ಲರೂ ಮನೆಯಲ್ಲಿ ಕಿರ್ಚಾಡ್ಕೊಂತಿದ್ದಾರೆ. ಸೊ ನಿಮ್ಗೇನು ಅನ್ಸುತ್ತೆ ಫ್ರೆಂಡ್ಸ್? ರಿಷಾ ಅವ್ರು ಕಿರ್ಚಾಡ್ತಿರೋದಾಗಿರ್ಬೋದು, ನೆನ್ನೆ ರಿಷಾ ಅವರು ಗಿಲ್ಲಿ ಮೇಲೆ ಕಿರ್ಚಾಡಿರೋದಾಗಿರ್ಬೋದು, ಅಥವಾ ರಾಶಿಕಾ ಅವರು, ಅಶ್ವಿನಿ ಅವರು ರಕ್ಷಿತಾ ಅವ್ರ ಮೇಲೆ ಕಿರ್ಚಾಡಿರೋದಾಗಿರ್ಬೋದು, ಇದೆಲ್ಲ ನೋಡಿದಾಗ ಏನು ಅನ್ನಿಸ್ತು? ಇವ್ರು ಕಿರ್ಚಾಡೋದ್ರಲ್ಲಿ ಏನಾದರೂ ಒಂದು ಪಾಯಿಂಟ್ ಇದೆ ಅನಿಸುತ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಟಾಸ್ಕ್ ಬಗ್ಗೆ ಮಾತಾಡೋದಾದರೆ, ಟಾಸ್ಕ್ ಆಡಬೇಕಾದ್ರೆ ರಕ್ಷಿತಾ ಅವರು ರಾಶಿಕಾ ಅವರ ಕಣ್ಣಿಗೆ ಮಣ್ಣನ್ನು ಹೆರ್ಚ್ತಾರೆ. ಹೌದು, ಖಂಡಿತವಾಗ್ಲೂ ಹೆರ್ಚಿದ್ದಾರೆ, ಅದನ್ನು ಇಲ್ಲ ಅಂತ ಹೇಳಲ್ಲ. ಆ್ಯಂಡ್ ರಕ್ಷಿತಾ ಅವರು ಕೂಡ ನಾನು ಅದನ್ನು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ರಾಶಿಕಾ ಅವ್ರಿಗೆ ಮತ್ತು ಸ್ಪಂದನ ಅವ್ರಿಗೆ ಅಲ್ಲಿ ಒಂದು ಪ್ರಿನ್ಸಿಪಲ್ ಜಾಗದಲ್ಲಿ ನಿಂತಿದ್ದಂತಹ ರಘು ಅವ್ರಿಗೆ ರಘು ಅವರೇ ಹೇಳ್ತಿದ್ರು ಲೈಕ್ ಬಿಟ್ಬಿಡಿ, ಸ್ಟಾಪ್ ಮಾಡಿ, ಗೇಮ್ನ ಸ್ಟಾಪ್ ಮಾಡಿ ಅಂತ ರಘು ಅವರೇ ಸ್ಪಷ್ಟವಾಗಿ ಹೇಳ್ತಿದ್ರು. ಬಟ್ ನಮಗೆ ಪಾಯಿಂಟ್ಸ್ ಕೊಡೋವರೆಗೂ ನಾವು ಬಿಡಲ್ಲ ಅವಳನ್ನ ಅಂತ ಹೇಳಿದಾಗ ಇವ್ರ ಕೈಲಿ ಹೇಗಾರು ಮಾಡಿ ಬಿಡಿಸ್ಕೋಬೇಕು ಅಂತ ಹೇಳಿ ರಕ್ಷಿತಾ ಅವ್ರ ಕಣ್ಣಿಗೆ ಮಣ್ಣು ಹೆರ್ಚಿದ್ದೆ ಹೊರತು ಲೈಕ್ ರಘು ಅವ್ರು ಹೇಳಕ್ ಮುಂಚೆನೆ ಅಥವಾ ಇವ್ರು ಬಿಡಲ್ಲ ಅಂತ ಹೇಳಕ್ ಮುಂಚೆನೆ ಅವರು ಮಣ್ಣನ್ನು ಹೆರ್ಚಿಲ್ಲ. ಲೈಕ್ ಆಟ ಸ್ಟಾಪ್ ಮಾಡಿ ಅಂದರೂ ಸ್ಟಾಪ್ ಮಾಡದೇ ಇದ್ದಾಗ ಅವ್ರು ಮಣ್ಣನ್ನು ಹೆರ್ಚಿದ್ರು ಅಷ್ಟೇ. ಸೊ ಇದರಲ್ಲೂ ಕೂಡ ರಕ್ಷಿತಾ ಅವ್ರದ್ದು ಯಾವುದೇ ರೀತಿಯಾದಂತಹ ತಪ್ಪಿದೆ ಅಂತ ನನ್ಗೆ ಅನಿಸ್ತಿಲ್ಲ. ಆ್ಯಂಡ್ ರಾಶಿಕಾ ಅವರು ಟಾಸ್ಕ್ ಆಡಬೇಕಾದ್ರೂ ಕೂಡ ಲೈಕ್ ನೀವು ಫೇವರಿಸಮ್ ಮಾಡ್ತಿದ್ದೀರಾ, ವಾಟ್ ಎ ಫೇವರಿಸಮ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೇವರಿಸಮ್ ರಘು ಅವ್ರು ಮಾಡ್ತಿರೋದು ಅಂತ ಹೇಳ್ತಿದ್ರು. ಲೈಕ್ ಸುಮ್ಮನೆ ಅದೇ ಅವಾಗಲೇ ಹೇಳಿದ್ನಲ್ಲ, ಕಿರ್ಚಾಡಬೇಕು ಅಂತ ಕಿರ್ಚಾಡ್ತಿದ್ದಾಳೆ ಅಂತ. ಅವರ ಟೀಮಲ್ಲಿ ಇದ್ದಂತಹ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ನ ಮ್ಯಾಚ್ ಟೈ ಆದಾಗ ಸೊ 2 ಟೀಮಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿ ಮತ್ತೆ ಇನ್ನೊಂದು ರೌಂಡ್ ಆಡಿಸುವಂತಹ ಅವಕಾಶನ ಬಿಗ್ ಬಾಸ್ ಅವರು ರಘು ಅವ್ರಿಗೆ ಕೊಡ್ತಾರೆ. ಲೈಕ್ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿ ರಘು ಅವ್ರಿಗೆ ಕೊಟ್ಟಿರ್ತಾರೆ. ರಘು ಅವರು 2 ಟೀಮಲ್ಲೂ ಇರುವಂತಹ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಗಳನ್ನೇ ಸೆಲೆಕ್ಟ್ ಮಾಡಿದ್ರು. ಲೈಕ್ ಬ್ಲೂ ಟೀಮಲ್ಲಿ ಇದ್ದಂತಹ ಅಭಿ ಮತ್ತು ಸೂರಜ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರೆ, ಇಲ್ಲಿ ಪಿಂಕ್ ಟೀಮಲ್ಲಿ ಇದ್ದಂತಹ ನಮ್ಮ ಧನುಷ್ ಅವ್ರನ್ನೇ ಸೆಲೆಕ್ಟ್ ಮಾಡಿದ್ರು. ಸೊ ಸೆಲೆಕ್ಟ್ ಮಾಡಿದ್ರು ಕೂಡ ಆ ಟೀಮಲ್ಲಿ ಇದ್ದಂತಹ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಿದ್ರು ಸಹ ವಾಟ್ ಎ ಫೇವರಿಸಮ್ ಸರ್ ರಘು ಸರ್, ವಾಟ್ ಎ ಫೇವರಿಸಮ್, ಎಷ್ಟು ಚೆನ್ನಾಗಿ ಫೇವರಿಸಮ್ ಮಾಡ್ತಿರೋದು ಕಾಣಿಸ್ತಿದೆ ಅಂತ ರಘು ಅವ್ರಿಗೆ ಟಾಂಗ್ ಕೊಡ್ತಿದ್ರು. ಸುಮ್ಮನೆ ಮಾತಾಡ್ತೀನಿ, ಅದ್ರಲ್ಲಿ ಪಾಯಿಂಟ್ಲೆಸ್ ಒಂದು ವಿಚಾರ ಇರೋದಿಲ್ಲ, ಒಂದು ಲೈಕ್ ಏನು ಹೇಳ್ತಿದ್ದಾಳೆ ಅನ್ನೋದಕ್ಕೆ ಒಂದು ಅರ್ಥನೇ ಇರೋದಿಲ್ಲ, ಆ ರೀತಿ ಕಿರ್ಚಾಡ್ತಿದ್ದಾಳೆ. ಆ್ಯಂಡ್ ಇನ್ನು ಟಾಸ್ಕ್ ಮಾಡೋದಕ್ಕೆ ಅಂತ ಬಂದಾಗಂತೂ ಒಂದು ಎಕ್ಸ್ಪ್ರೆಷನ್ ಕೊಡ್ತಾಳೆ, ಆ ಬಾಡಿ ಲ್ಯಾಂಗ್ವೇಜ್, ಆ ಎಕ್ಸ್ಪ್ರೆಷನ್ ನೋಡಬೇಕು, ಫುಲ್ ಓವರ್ ಕಾನ್ಫಿಡೆನ್ಸ್ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಲೈಕ್ ನನ್ನನ್ನು ಬಿಟ್ಟರೆ ಬೇರೆ ಯಾರು ಈ ಗೇಮಲ್ಲಿ ಆಡೋಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾವುದೇ ಹೆಣ್ಮಕ್ಳು ನನ್ನನ್ನು ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಆಡ್ತಿದ್ದಾರೆ. ಎಸ್ ಅಫ್ಕೋರ್ಸ್ ನಿನ್ನನ್ನು ಸೋಲ್ಸೋದಕ್ಕೆ ಆಗದೇ ಇರುವಂತಹ ಕಂಟೆಸ್ಟೆಂಟ್ಗಳು ಅಲ್ಲಿರ್ಬೋದು, ಬಟ್ ನಿನಗಿಂತ ತುಂಬ ಚೆನ್ನಾಗಿ ಆಡಿರುವಂತಹ, ನಿನಗಿಂತ ರ್ಯಾಶ್ ಆಗಿ ಆಡಿರುವಂತಹ, ನಿನಗಿಂತ ಎಫರ್ಟ್ಸ್ ಹಾಕಿ ಆಡಿರುವಂಥ ಬಿಗ್ ಬಾಸ್ ಮಹಿಳಾ ಕಂಟೆಸ್ಟೆಂಟ್ಗಳನ್ನ ನಾವು 4 ಸೀಸನಿಂದ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಸಂಗೀತ ಅವರಾಗಿರ್ಬೋದು, ದಿವ್ಯಾ ಹುಡುಗ ಅವರಾಗಿರ್ಬೋದು, ಭವ್ಯ ಗೌಡ ಅವರಾಗಿರ್ಬೋದು, ಎಲ್ಲರೂ ಯಾವ ರೀತಿ ಆಟ ಆಡಿದ್ದಾರೆ ಅಂತ ನಾವು ನೋಡಿದ್ದೀವಿ. ಇಂತಹ ಕಂಟೆಸ್ಟೆಂಟ್ ಯಾರಾದರೂ ಒಬ್ಬರು ನಿನಗೆ ಆಪೋಸಿಟ್ ಇದ್ದಿದ್ರು ಕೂಡ ನೀನು ಖಂಡಿತವಾಗ್ಲೂ ಒಂದು ಗೇಮನ್ನು ಸಹ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಜಸ್ಟ್ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಅಂದಿದ ತಕ್ಷಣ ನೀನು ನಾನೇ ಕ್ವೀನು ಅನ್ನೋ ರೀತಿ ಆಡಿದ್ರೆ, ನಾನೇ ಎಲ್ಲ ಗೆಲ್ಲೋದು, ನನ್ನಿಂದನೇ ಎಲ್ಲ ಗೆಲ್ಲೋದು ಅನ್ನೋ ರೀತಿ ಆಡಿದ್ರೆ ಖಂಡಿತವಾಗ್ಲೂ ಜನ ನೋಡೋರು ನೋಡ್ತಾ ಇರ್ತಾರೆ, ಎಷ್ಟು ಮೂರ್ಖಳು ನೀನು ಅನ್ನೋದನ್ನ ಜನ ಅರ್ಥ ಮಾಡ್ಕೋತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ರಾಶಿಕಾ ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ದೀವಿ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.